ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಸಂವಿಧಾನ ಪೀಠಿಕೆಗೆ ಅವಮಾನ, ಪಂಚಾಯತ್ಗೆ ಬೀಗ ಹಾಕಿ ಆಕ್ರೋಶ. ಅಥಣಿ ತಾಲೂಕಿನ ಮದಭಾವಿ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನ ದಿನಾಚರಣೆ ಆಚರಿಸದ ಹಿನ್ನೆಲೆಯಲ್ಲಿ ಸ್ಥಳೀಯರು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತ ಆದೇಶದನ್ವಯ ಸಂವಿಧಾನ ದಿನಾಚರಣೆಯನ್ನು ಸಂವಿಧಾನದ ಮಹತ್ವ, ಮೌಲ್ಯದ ಕುರಿತು ಅರ್ಥಪೂರ್ಣವಾಗಿ ಆಚರಿಸಲು ಆದೇಶವಿದ್ದರೂ ಮದಭಾವಿ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ಧೋರಣೆ ತೋರಿದೆ ಎಂದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಘಟನಾ ಸ್ಥಳಕ್ಕೆ ದೌಡಾಯಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ ಕಲ್ಲಾಪುರ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದು, ವರದಿ ನೀಡುವಂತೆ ಎಚ್ಚರಿಕೆ ನೀಡಿದ್ದಾರೆ. ಸ್ಥಳೀಯರ ಆರೋಪದ ಪ್ರಕಾರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಸಂವಿಧಾನ ದಿನಾಚರಣೆ ಆಚರಿಸದೆ ಅವಮಾನ ಮಾಡಿದ್ದು, ಮೇಲಾಧಿಕಾರಿಗಳು ಪಂಚಾಯಿತಿ ಅಧಿಕಾರಿ ಹಾಗೂ ಆಡಳಿತ ವ್ಯವಸ್ಥೆಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಅದೊಂದು ಮತ್ತೆ ಸಂವಿಧಾನ ಪೀಠಿಕೆಗೆ ಅವಮಾನ ಮಾಡಿ ಮೂರು ಪಾಯಿಂಟ್ ಆಗಿ ನಾನು ಅವಕಾಶ ನೋಟಿಸ್ ಕೊಡ್ತಾ ಇದ್ದೀನಿ. ಅವ್ರು ಉತ್ತರ ಕೊಟ್ಟಿದ್ರ ಮೇಲೆ ನಾನು ರಿಪೋರ್ಟ್ ಕೊಡ್ತೀನಿ. ಸಂವಿಧಾನ ದಿನಾಚರಣೆ ಐತ್ರಿ, ಅಂಗೀಕಾರವಾದ ದಿವಸ ರೀ. ಅದನ್ನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸೆಕ್ರೆಟರಿ ಅವ್ರು ರೀ ಅದನ್ನು ಸಂವಿಧಾನ ಪೀಠಿಕೆ ನಿನ್ನೆ ಮಾಡಬೇಕಾಗಿತ್ತು ರೀ, ಓದಬೇಕಾಯ್ತು, ಓದಿಲ್ಲ ಅವ್ರು ಏನಿಲ್ಲ. ಮತ್ತು ಹೇಳ್ಬೇಕಂದ್ರೆ ಇವರು ಸೆಕ್ರೆಟರಿ ಅವರು ದಲಿತ ವಿರೋಧಿ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ರೀ ನಿನ್ನೆ ಸಾಯಂಕಾಲ 6 ಗಂಟೆಗೆ ಬಂದರು. ಸಂವಿಧಾನ ಪೀಠಿಗೆ ಹೋದಾಗ ಅಭಿವೃದ್ಧಿ ಅಧಿಕಾರಿಗಳಿಗೆ ಫೋನ್ ಹಚ್ಚೋಣ, ಫೋನ್ ರಿಸೀವ್ ಮಾಡಲ್ಲ. ನಮ್ಮಲ್ಲಿ ಕಾಕ ಸತ್ತರು ಮತ್ತು ಮದುವೆ ಐತಿ, ಈ ರೀತಿಯಿಂದ ಅವ್ರು ಹೇಳ್ತಾರೆ. ಯುವ ಸಾಹೇಬ್ ಫೋನ್ ಹಚ್ಚೋಣ, ಅವ್ರು ಹೇಳ್ತಾರೆ ನೀನು ಯಾರು ಇವ್ರು ತಿಳ್ಕೊಂಡಿರ್ತಾರೆ, ಆ ಕಡೆಗೆ ಇರ್ತಾರೆ, ಅವ್ರು ಫೋನ್ ರಿಸೀವ್ ಮಾಡಿದ್ರು. ಮತ್ತು ಇವತ್ತು ರಜಾ ಚೀಟಿ ಅದು ಏನು ಇಟ್ಟಿದ್ರು ಅವ್ರು ಕೇಳೋಣ, ಬಾಯಲ್ಲಿ ಹೇಳ್ತಾರೋ ನಾವು ರಜದ ಮೇಲೆ ಇರ್ತೀವಿ. ಬಟ್ ರಜಾ ಚೀಟಿ ಇಲ್ಲ. ಬಟ್ 6 ಗಂಟೆಗೆ ಬಂದರು ಪೂಜೆ ಮಾಡೋಕ್ಕೆ. ಸರಿ ಸೆಕ್ರೆಟರಿ ಅವರು ಯಾಕೆ ಮಂಡಳಿ ಇಲ್ಲ, ಯಾರು ಇಲ್ಲ. ಮಧ್ಯಾಹ್ನ ನೀನು ಕಟಾವ ಜಾತ್ರೆ ಇಲ್ಲಿ ಮಹಾರಾಷ್ಟ್ರ ಕಟಾವ ಜಾತ್ರೆ ಮಾಡಕ್ಕೆ ಹೋಗಿರತ್ತೆ. 3:30 ಗಂಟೆಗೆ ಪಂಚಾಯತಿ ಕಿಲಿ ಹಾಕಿದ್ರು ಸಿಬ್ಬಂದಿ ಅವರು. 3:30 ನೀನು ಗ್ರಾಮ ಪಂಚಾಯತಿ ಅವರು ಕ್ಲೋಸ್ ಮಾಡ್ಕೊಂಡು ಈಗ ಏನಾಯ್ತು ಮಹಾರಾಷ್ಟ್ರ ಕಟಾವ. ಈಗ ಅವರು ಇವ್ರು ಯುವ ಸಾಹೇಬರು ಬಂದಿರು, ಸೆಕ್ರೆಟರಿ ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ರಿ, ಶೋಕಾಸ್ ನೋಟಿಸ್ ತೆಗೆದುಕೊಡ್ತು ಅಂತ ಹೇಳ್ರಿ. ಶೋಕಾಸ್ ನೋಟಿಸ್ ತೆಗೆದುಕೊಟ್ಟು ಅವ್ರ ಮೇಲೆ ಆ್ಯಕ್ಷನ್ ಕಾನೂನಾತ್ಮಕ ಕ್ರಮನ ತಗೋತಂತ ಹೇಳಿ. ನಿಮ್ಮ ಹೆಸರು? ನಮ್ಮ ಹೆಸರು ಉದಯ ಹೊಳೆ ಮದ್ಭಾವಿ.